ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾತಾಡೋಕೆ ಹೋಗ್ತಾ ಇರೋ ಗೇಮ್ ಹೆಸರು ಸನ್ ಆಫ್ ತಂಜಾಯ್. ನಾನು ಇವತ್ತು ಈ ಗೇಮ್ ಪ್ಲೇ ಟ್ರೈಲರ್ ಬ್ರೇಕ್ ಡೌನ್ ಮಾಡ್ತೀನಿ, ಹಾಗೆ ಗೇಮ್ನ ಫಸ್ಟ್ ಪಾರ್ಟ್ ಬಗ್ಗೆ ಹೇಳ್ತೀನಿ, ಮತ್ತೆ ಸನ್ ಆಫ್ ತಂಜಾಯ್ ಹೆಸರಿಗೂ ಮುನ್ನ ಇದರ ಹೆಸರು ಏನಿತ್ತು ಅಂತ ಸಹ ಹೇಳ್ತೀನಿ, ಹಾಗೂ ಇದು ಇಂಡಿಯಾದಿಂದ ಬರುತ್ತಿರೋ ಮೊದಲ ತ್ರಿಬಲ್ ಎ ಟೈಟಲ್ ಅಂತ ಹೇಳ್ತಿದ್ದಾರೆ. ಕೊನೆವರೆಗೂ ವಿಡಿಯೋ ನೋಡಿ. ಸನ್ ಆಫ್ ತಂಜಾಯ್ ಗೇಮ್ನ ಚೆನ್ನೈ ಬೇಸ್ಡ್ ಕಂಪನಿ ಐಲೆಟ್ ಸ್ಟುಡಿಯೋ ಡೆವಲಪ್ ಮಾಡ್ತಾ ಇದೆ. ಇದು ತುಂಬಾ ಹಳೆ ಸ್ಟುಡಿಯೋ ಏನೂ ಅಲ್ಲ. ಅವರ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಈ ಸ್ಟುಡಿಯೋ 2022ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಗೇಮ್ ಸೆಕ್ಷನ್ಗೆ ಹೋದರೆ ಸನ್ ಆಫ್ ತಂಜಾಯ್ ಗೇಮನ್ನು ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಆದರೆ ಸನ್ ಆಫ್ ತಂಜಾಯ್ಗಿಂತಲೂ ಮುಂಚೆ ಒಂದಲ್ಲ 2 ಗೇಮ್ಗಳಿದ್ದವು. ನನಗೆ ನೆನಪಿರುವ ಪ್ರಕಾರ ಐಲೆಟ್ ಸ್ಟುಡಿಯೋ ಮೊದಲ ಗೇಮ್ ಅನ್ಸಂಗ್ ಎಂಪೈರ್ ದ ಚೋಳಾಸ್ ಅಂತ ಇತ್ತು. ಇದು ಒಂದು ಆಕ್ಷನ್ ಅಡ್ವೆಂಚರ್ ಸ್ಟೋರಿ ಡ್ರಿವನ್ ಗೇಮ್ ಆಗಿತ್ತು. 1025ನೇ ಶತಮಾನದ ಸೌತ್ ಇಂಡಿಯಾದಲ್ಲಿ 1ನೇ ರಾಜೇಂದ್ರ ಚೋಳ ಕಾಲದಲ್ಲಿ ಹಾಗೂ ಚೋಳ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಹೊತ್ತಿನಲ್ಲಿ ನಡೆಯುವ ಕಥೆ ಇದು. ಇದರಲ್ಲಿ ರಾಜೇಂದ್ರ ಚೋಳನನ್ನು ನಾವು ಮೇನ್ ಕ್ಯಾರೆಕ್ಟರ್ ಆಗಿ ಆಡಬಹುದಾಗಿತ್ತು. ನಾವು ಇದರ ಸ್ಟೀಮ್ ಪೇಜ್ಗೆ ಹೋದರೆ ಇಲ್ಲಿ ಬರೆದಿದ್ದಾರೆ ಗೇಮ್ 2025ರಲ್ಲಿ ಬರುತ್ತೆ ಅಂತ. ಆದ್ರೆ ಬಹಳ ದಿನಗಳಿಂದ ಇದನ್ನು ಅಪ್ಡೇಟೇ ಮಾಡಿಲ್ಲ. ಇಲ್ಲಿ ಆಕ್ಚುಲಿ ಗೇಮ್ ಲಾಂಚ್ ಆಗ್ಬಿಟ್ಟಿತ್ತು, ಒಂದು ಡೆಮೋ ತರ. ಇದು ಸನ್ ಆಫ್ ತಂಜಾಯ್ ಪ್ರೋಲೋಗ್ ಆಗಿತ್ತು. 125 ರಿವ್ಯೂಸ್ ಕೂಡ ಆಗಿದ್ವು. ಆದರೆ ಇವತ್ತು ನಾವು ನೋಡಿದರೆ ಈ ಗೇಮ್ ಎಕ್ಸಿಸ್ಟೆನ್ಸಿಯಲ್ಲೇ ಇಲ್ಲ. ಇದನ್ನು ಸಿಸ್ಟಮ್ ಇಂದ ರಿಮೂವ್ ಮಾಡಲಾಗಿದೆ. ನೀವು ಇಲ್ಲಿ ನೋಡಬಹುದು, ಈ ಗೇಮ್ನ ನೀವು ಇವಾಗ ಆಡೋಕೆ ಆಗಲ್ಲ. ಫಸ್ಟ್ ಗೇಮ್ನ ನಂತರ ಐಲೆಟ್ ಸ್ಟುಡಿಯೋ ಇದರ ಸೀಕ್ವೆಲ್ ಸ್ಟಾರ್ಟ್ ಮಾಡಿದ್ರು. ಅದರ ಹೆಸರು ಅನ್ಸಂಗ್ ಎಂಪೈರ್ ದ ಚೋಳಾಸ್ 2 ಅಂತ. ಅದರಲ್ಲಿ ಚೋಳ ಸಾಮ್ರಾಜ್ಯದ ರಾಜೇಂದ್ರ ಚೋಳನ ಹಿಸ್ಟ್ರಿ ನೋಡಬಹುದಿತ್ತು. ಸ್ಟುಡಿಯೋ ನಮ್ಮ ಕಲ್ಚರ್ ಅನ್ನು ಪ್ರೌಡ್ಲಿ ತೋರಿಸ್ಬೇಕಂತಿತ್ತು. ಗೇಮ್ ಬಹಳ ಚಾಪಿ, ಅನ್ಪಾಲಿಶ್ ಇತ್ತು. 20 FPS ಆಡ್ತಾ ಇರೋ ಹಾಗೆ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಸ್ಟುಡಿಯೋ ಅನ್ಸಂಗ್ ಎಂಪೈರ್ ದ ಚೋಳಾಸ್ 2 ಅನ್ನ ಚೇಂಜ್ ಮಾಡಿ ಸನ್ ಆಫ್ ತಂಜಾಯ್ ಅಂತ ಮರುನಾಮಕರಣ ಮಾಡಲಾಯಿತು. ಅದೇ ತಿಂಗಳು ಸನ್ ಆಫ್ ತಂಜಾಯ್ ಟೀಸರ್ ಬಂತು. ಇದರಲ್ಲಿ ರಾಜೇಂದ್ರ ಚೋಳ ಆನೆ ಮೇಲೆ ಕೂತ್ಕೊಂಡು ಸಾಮ್ರಾಜ್ಯಕ್ಕೆ ವಾಪಸ್ ಹೋಗ್ತಾ ಇದ್ದಾನೆ. ಜನರು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಟೀಸರ್ ಅಲ್ಲಿ ಗೇಮ್ ಪ್ಲೇ ಏನು ಇರಲಿಲ್ಲ. ಇಡೀ ಟ್ರೇಲರ್ ಮ್ಯೂಸಿಕಲ್ ಇತ್ತು. ಕಟ್ ಸೀನ್ ಮತ್ತೆ CGI ಮಿಕ್ಸ್ ಮಾಡಿ ಮಾಡಲಾಗಿತ್ತು. ಲಾಸ್ಟ್ ಅಲ್ಲಿ ಕಾಂಬ್ಯಾಟ್ ತೋರಿಸಿದ್ರು. ನೋಡೋಕೆ ವೈಲೆಂಟ್ ಏನೋ ಅನಿಸ್ತಾ ಇತ್ತು. ಸ್ವಾರ್ಡ್ ಅಂಡ್ ಶೀಲ್ಡ್ ಇಂದ ಗೇಮ್ ನ ಕಾಂಬ್ಯಾಟ್ ಅನ್ನ ತೋರಿಸಲಾಯಿತು. ಆಶ್ಚರ್ಯ ಏನೆಂದರೆ ಪ್ಲೇ ಸ್ಟೇಷನ್ ಅಫಿಷಿಯಲ್ ಚಾನೆಲ್ ಅಲ್ಲಿ ಟ್ರೇಲರ್ ಬಿಡುಗಡೆ ಮಾಡಲಾಯಿತು. ಇದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳಬಹುದು ಒಂದು ಇಂಡಿಯನ್ ಗೇಮ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮುಂದೆ ಬರಲಿದೆ. ಧನ್ಯವಾದಗಳು.